ಅವ್ರೆ ಅತ್ತಿಗೆ ಇದೇನ್ ಅವಸ್ಥೆ ಮಾಡ್ಕೊಂಡಿದ್ಯಾ ಈಶಾ? ಅದಕ್ಕೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಅದಕ್ಕೆ ನೀವ್ ನನ್ ಮದ್ವೆಲ್ ಇದ್ರಿ ಅಲ್ವಾ? ನೀವಾದ್ರೂ ಹೇಳಿ, ನನ್ನ ಮತ್ತೆ ಸೂರಜ್ ಮದ್ವೆ ಅವತ್ತೇ ಆಗಿದೆ ಅಂತ ಹೇಳಿ ಅದಕ್ಕೆ. ನಿಮ್ಮೆಲ್ರಿಗೂ ಗೊತ್ತಾಗ್ಬೇಕಲ್ವಾ ಈಶಾ ಮತ್ತೆ ಸೂರಜ್ ಗಂಡ ಹೆಂಡ್ತಿನ ಅಲ್ವಾ ಅಂತ. ನಾನ್ ನಿಜ ಹೇಳ್ತೀನಿ. ನಿಜ ಏನು ಅಂದ್ರೆ ಸೂರಜ್ ಮತ್ತೆ ಈಶಾ ಮದ್ವೆ ಮಾಡ್ಕೊಂಡೇ ಇಲ್ಲ. ಅರೆ ಅದಕ್ಕೆ ಯಾಕೆ? ನಾವು ಈಶಾಗೆ ಹೆಲ್ಪ್ ಮಾಡ್ತಿರೋ ವಿಷಯ ಅಪ್ಪಂಗೆ ಸ್ವಲ್ಪನೂ ಗೊತ್ತಾಗಬಾರ್ದು. ನಡಿ. ಕೋಪ ಮನುಷ್ಯನಿಗೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬಿಡೋದೇ ಇಲ್ಲ. ನಾನು ನನ್ನ ಹೂವಿನಂತ ಬೊಂಬೆ ಮದ್ವೆನ ಆ ಗುಂಡಾನಂತ ಸೂರಜ್ ಜೊತೆ ಮಾಡಿಸಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬೇಡ ಅಪ್ಪ, ಬೇಡ ಅಪ್ಪ, ಅಪ್ಪ ಈ ತರ ಮಾಡಬೇಡಿ ಅಪ್ಪ. ಸುಮ್ಮನಿರು ಬೊಂಬೆ. ಪ್ಲೀಸ್ ಅಪ್ಪ, ಅಪ್ಪ. ಅವಳು ತುಂಬಾ ಸಂಕಟ ಪಡ್ತಾ ಇದ್ದಾಳೆ ಆ ಮನೆಯಲ್ಲಿ. ಅವರು ದಿನ ಎಲ್ಲ ಅವಳ ಕೈಲಿ ನೇಗಿಲು ಎತ್ತಿನ ತರ ದುಡಿಸ್ತಾರೆ. ಅಷ್ಟು ಮಾಡಿದ್ಮೇಲೂ ಅವಳಿಗೆ ಬರೀ ಒಣಗಿರೋ ಸುಟ್ಟೋಗಿರೋ ರೊಟ್ಟಿ ಕೊಡ್ತಾರೆ. ನನ್ನ ಬೊಂಬೆ ತುಂಬಾ ಮೃದು. ಅವಳ ಕೈಲಿ ಇಷ್ಟು ಸಂಕಟ ಸಹಿಸೋಕ್ಕಾಗಲ್ಲ. ಆ ಮನೇಲಿ ಅವಳಿಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಮಗಳೇ, ಒಬ್ಬ ತಂದೆ ನಿನ್ನ ಹತ್ರ ಭಿಕ್ಷೆ ಬೇಡ್ತಿದ್ದಾನೆ. ನನ್ನ ಮಗಳನ್ನ ಮನೆಯಿಂದ ವಾಪಸ್ ಕರ್ಕೊಂಡ್ ಬಾ. ನನ್ನ ಮಗಳು ಈ ಮನೆಯಲ್ಲಿ ಯಾವತ್ತು ಒಂದು ಕರ್ಚೀಫನ್ ಕೂಡ ಎತ್ತಿಲ್ಲ. ಅವಳ ಮನೆಯಲ್ಲಿ ಕಸ ಎತ್ಕೊಂಡಿದ್ದಾಳೆ. ಅವಳಿಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ? ಅದಕ್ಕೋಸ್ಕರ ಅಲ್ಲಿಂದ ವಾಪಸ್ ಬರಲ್ಲ ಅನ್ನೋ ಹಠದಲ್ಲಿ ತನಗೆ ತಾನೇ ಶಿಕ್ಷೆ ಕೊಡ್ತಾನೆ ಇದ್ದಾಳೆ. ನಾವೆಲ್ಲರೂ ಸೇರಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರಲೇಬೇಕು. ಈಗ ಅದಕ್ಕೆ ಉಳಿದಿರೋದು ಒಂದೇ ದಾರಿ. ಸೂರಜ್ ಮತ್ತೆ ಈಶಾ ಮದ್ವೆನ ಸುಳ್ಳು ಅಂತ ಹೇಳೋಣ. ಈಶಾ, ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ಕೇಳಿಸ್ಕೊಂಡ್ರಲ್ವಾ ಎಲ್ರು? ನನ್ ಮಗ ಸೂರಜಿನ್ ಮದ್ವೆ ಇವಳ ಜೊತೆಗೆ ಆಗೇ ಇಲ್ಲ.
ಹಾಗಾಗಿ ಮದ್ವೆ ಆಗ್ದಲೆ ಮನೆಗ್ ಬಂದ್ ಸೇರ್ಕೊಂಡಿರೋ ಈ ಹುಡುಗಿನ ಆಚೆ ಕಳ್ಸೋದ್ರಲ್ಲಿ ತಪ್ಪೇ ಇಲ್ಲ. ಕಳಿಸಿ ಇವಳನ್ನ ಹೊರಗಡೆ. ನಡೀರಿ ಎಲ್ರು, ಮೊದ್ಲು ಇವಳನ್ನ ಮನೆಯಿಂದ ಆಚೆಗೆ ತಳ್ಳೋಣ. ತಾಯಮ್ಮ ನಿಂತ್ಕೊಳ್ಳಿ, ಹಾಗೆ ಮಾಡ್ಬೇಡಿ ಪ್ಲೀಸ್. ತಾಯಮ್ಮ, ಈಶಾ ಯಜಮಾನ್ರೆ, ಗುಲಾಬ್ ಸರ್ನ ನಾನು ನೋಡಕ್ ಮುಂಚೆ ನಾನು ಇಲ್ಲಿಂದ ಹೊರಡಬೇಕು. ಹುಷಾರ್! ಹುಷಾರ್! ನಿಮ್ಮಲ್ಲಿ ಯಾರಾದ್ರೂ ನನ್ನ ಬೊಂಬೆ ಉಗುರು ತುದಿ ಮುಟ್ಟಿದ್ರು ಸರಿ ಇರಲ್ಲ. ಯಜಮಾನ್ರೆ, ನನ್ನ ಮಗಳನ್ನ ಕೈಲಾಗ್ದವಳು, ಪಾಪದವಳು, ಇವಳೇನ್ ಮಾಡ್ತಾಳೆ ಅನ್ಕೊಳ್ಳೋ ಮುಂಚೆ ನೀವು ಒಂದ್ ಮಾತನ್ನ ಮರ್ತು ಬಿಟ್ರಿ. ಇವಳು ಗುಲಾಬ್ ಸಿಂಗ್ ಮಗಳು, ಗುಲಾಬ್ ಸಿಂಗ್ ಮಗಳು. ಇವಳು ನನ್ನ ಮುದ್ದಿನ ಮಗಳು. ದೇವ್ರ ದಯೆಯಿಂದ ನಾನು ಅನ್ಕೊಂಡಿದ್ದಂಗೆ ಆಗ್ತಾ ಇದೆ. ಈಶನ ಕರ್ಕೊಂಡು ಹೋಗೋದಕ್ಕೆ ಯಜಮಾನ್ರೆ ಬಂದಿದ್ದಾರೆ. ಇನ್ಮೇಲಿಂದ ಅವ್ರಿಗೆ ಯಾವುದೇ ತೊಂದರೆನೂ ಇರೋದಿಲ್ಲ. ಈ ಬೊಂಬೆಯವರೆಲ್ಲ ಜಾನುವಾರುಗಳ ತರ ಬದುಕ್ತಾ ಇದ್ದಾರೆ. ಇವ್ರಿಗೆ ಮನುಷ್ಯತ್ವದ ಬೆಲೆ ಎಲ್ಲಿ ಗೊತ್ತಾಗ್ಬೇಕು? ಇವರಿಗೆ ಪ್ರೀತಿ ಮಮಕಾರ ಅಂದ್ರೆ ಏನು, ಅದ್ರ ಬೆಲೆ ಹೇಗೆ ಗೊತ್ತಾಗ್ಬೇಕು? ಸಂಸ್ಕಾರ ಅಂದ್ರೆ ಏನ್ ಗೊತ್ತು ಇವ್ರಿಗೆ? ನೀನು ಇನ್ನೊಂದು ಕ್ಷಣ ಇವ್ರ ಜೊತೆ ಇರೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ಬಾ ನನ್ನ ಜೊತೆಗೆ. ನೀನ್ ಇವ್ರಗಳ ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಪಟ್ಟಿರೋ ಪಾಡು ನೋಡಿದ್ರೆ ಒಂದು ಬಂಡೆ ಕಲ್ಲಿನ ಹೃದಯನೂ ಕರಗೋಗುತ್ತೆ. ಆದ್ರೆ ಈ ದರಿದ್ರದವರು ಮಾಡೋ ಯೋಚನೆ ಅವ್ರ ಯೋಗ್ಯತೆ ಹಾಗೆ ಚಿಕ್ಕದಾಗೇ ಇರುತ್ತೆ. ಇವ್ರು ಯಾವತ್ತೂ ನಿನ್ನನ್ನ ತನ್ನವರು ಅಂತ ಒಪ್ಕೊಳ್ಳಲ್ಲ. ಇವ್ರು ಯಾವತ್ತೂ ನಿನಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ಇವ್ರುಗಳು ನಿನ್ ಪ್ರೀತಿಗೆ ಲಾಯಕ್ಕಿಲ್ಲ ಗೊಂಬೆ. ನೀ ಬಾ ಇಲ್ಲಿಂದ, ಬಾ. ಇಶಾ ಅವರೇ, ಯಜಮಾನ್ರ ಜೊತೆ ಹೋಗೋದೇ ನಿಮಗೂ ಒಳ್ಳೇದು. ಈ ಮನೇಲಿ ನಿಮ್ಗೆ ಅಂತ ಏನೂ ಇಲ್ಲ. ವಾಪಸ್ ಹೊರಟೋಗಿ ಇಶಾ ಅವರೇ ಇಲ್ಲಿಂದ. ನೀವು ನಿಮ್ಮ ಮನೆಗೆ ಹೋಗಿ ನೆಮ್ಮದಿಯಾಗಿರಿ. ನೀವು ಅಲ್ಲಿ